ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವ್ಸ ಲೈಕ ಶೇರ ಕಮೆಂಟ ಮಾಡೋದು ನೋಡ್ರೆ ನಿಮ್ಗೆ ಏನು ನಾ ವಿಷಯ ಕೊಡಬೇಕಪ್ಪ ಅಂತ ನನಗೆ ಒಮ್ಮೊಮ್ಮೆ ವಿಚಾರ ಮಾಡೋಕೆ ಹಚ್ಚಿಬಿಡ್ತೀರಿ ನೀವು. ಯಾಕಂದರೆ ಯಾವುದೇ ವಿಷಯ ಮ್ಯಾಗ ನಾವು ಎಪಿಸೋಡ್ಗಳು ಮಾಡ್ರು ಲಕ್ಷ ಗಂಟ್ಲೆ ಮಂದಿ ನೋಡತ್ತೀರಿ ನೀವು. ಲೈಕು ಕಂಡಾಪಟ್ಟಿ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಗಳು ಮಾಡತ್ತೀರಿ. ಈ ಒಂದು ಪ್ರೋತ್ಸಾಹ ನನಗೆ ಈ ಜಿಲ್ಲೆಯ ಮುಚ್ಚಿಟ್ಟಂಥ ಅಥವಾ ಸುಳ್ಳು ಹೇಳುವಂಥ ರಾಜಕಾರಣಿಗಳನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಆ ಒಂದು ನೈಜತೆಯನ್ನು ಹೇಳುವ ಸಾಹಸ ಯಾವ ಪತ್ರಕರ್ತರು, ಸಹಕಾರಿಗಳು, ರಾಜಕಾರಣಿಗಳು ಮಾಡುವಾರ. ಆದರೆ ನಾನು ಅದ ಮಹಾನ್ ಭಾವರೊಬ್ಬರು ಒಂದು ಕಟ್ಟಿದಂಥ ಒಂದು ದೊಡ್ಡ ಸಂಸ್ಥೆ, ಪತ್ರಿಕಾಗೋಷ್ಠಿಗಳು ಮಾಡಿ ಹೇಳ್ತಿರ್ತಾರೆ, ನಮ್ಗೆ ಅಷ್ಟು ಡಿಪಾಸಿಟ್ ಆಯ್ತು, ಇಟ್ಟು ಡಿಪಾಸಿಟ್ ಆಯ್ತು, ಅದಾಯ್ತು, ಇದಾಯ್ತು, ನಮ್ಮ ಬ್ಯಾಂಕ್ಗೆ ಇವತ್ತು ಪ್ರೋಗ್ರೆಸ್ದಾಗ ಐತಿ. ಇರಲಿ, ದೊಡ್ಡ ಸಂಸ್ಥೆ, ಮುರುಗೋಡು ಮಹಾಂತಜ್ಜ ಆಶೀರ್ವಾದ ಮಾಡಿದಂಥ ಒಂದು ದೊಡ್ಡ ಸಂಸ್ಥೆ, ಅನೇಕ ಜನ ಸಹಕಾರಿಗಳು ತ್ಯಾಗ ಪರಿಶ್ರಮದಿಂದ ಕಟ್ಟಿದಂಥ ಒಂದು ಸಂಸ್ಥೆ. ನನಗೆ ಆ ಒಂದು ಸಹಕಾರಿ ರಂಗದ ಒಂದು ಅನುಭವ ಇರೋದ್ರಿಂದ ನನ್ನ ವೀಕ್ಷಕರಿಗೆ ಆ ಬ್ಯಾಂಕಿನ ಹೆಸರು ಹೇಳೋದಿಲ್ಲ. ಆದರೆ ಡಾಕ್ಯುಮೆಂಟ್ಸ್ ಮಾತ್ರ ಕೊಡ್ತೇನೆ ನಾನು. ನಿಮ್ಮ ಶಣ್ಯತನ ಯಾವ ಬ್ಯಾಂಕಿನಾಗ ಅಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ಬೇಕಾದ್ರೆ ಮಾರ್ಚ್ 31ಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್ ತಯಾರಾಗ್ತೈತಿ. ಎಷ್ಟು ಡಿಪಾಸಿಟ್ ಬಂತು, ಎಷ್ಟು ಸಾಲ ಕೊಟ್ಟು, ಎಷ್ಟು ದುಡಿಯು ಬಂಡಾಳ, ಬಡ್ಡಿ ಎಷ್ಟು ಬಂತು, ಅಸಲು ಎಷ್ಟು ಬಂತು, ಒಂದು ಅಲ್ಲಿ ಮಾರ್ಕ್ಸ್ ಅದು ಮಾರ್ಚ್ದಾಗ ಅಂತ್ಯಕ್ಕೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಸಿಗ್ತೈತಿ. ಪ್ರಗತಿ ಬ್ಯಾಂಕಿನ ಒಂದು ಬ್ಯಾಲೆನ್ಸ್ ಶೀಟ್ ಸಿಗ್ತೈತಿ. ಆ ಬ್ಯಾಲೆನ್ಸ್ ಶೀಟ್ಗಳ್ನ ಅವ್ರು ಹೆಂಗೆ ಮಾಡ್ತಾರೋ ಅಂದ್ರೆ ಜನ ಮೂರ್ಖರ ಯಾಕಂದ್ರೆ ಪತ್ರಕರ್ತರಿಗೆ ಅಂಕೆ ಬಹುತೇಕ ಗೊತ್ತಿದ್ರು ವಿಷಯ ಕೇಳೋದಿಲ್ಲ, ಬಹುತೇಕ ಪತ್ರಕರ್ತರಿಗೆ ಅದು ವಿಷಯನೂ ಗೊತ್ತಿರೋದಿಲ್ಲ. ಯಾಕಂದ್ರೆ ಬರೀ ಅವ್ರು ಅದನ್ನ ಹೇಳ್ರು, ಇವ್ರು ಇದನ್ನ ಹೇಳ್ರು, ಅದನ್ನ ಮೈಕ್ ಹೋಗಿ ಮುಂದೆ ತೊಗೊಂಡು ಹೇಳುವಂಥ ಪತ್ರಕರ್ತರು ಭಾಳ ಆಗಿದ್ದಾರೆ. ಆದರೆ ನಾನು ದಾಖಲೆ ಹಿಡ್ಕೊಂಡು ಮಾತಾಡ್ತೇನೆ, ಬಟ್ ಅದನ್ನು ನನ್ನ ವೀಕ್ಷಕರಿಗೆ ಬಿಡ್ತೇನೆ. ಆ ಒಂದು ಮಾರ್ಚ್ 31ಕ್ಕೆ 100 ಕೋಟಿ ರೂಪಾಯಿ ಆ ಬ್ಯಾಂಕಿನಾಗ ಜಮಾ ಆಗ್ತೈತೆ ಒಂದು ಬ್ಯಾಂಕಿನಿಂದ. ಆಮೇಲೆ ಏಪ್ರಿಲ್ 5ಕ್ಕೆ ಆ ದುಡ್ಡನ್ನೆಲ್ಲ ಮತ್ತೆ ಹೊಳೆ ತಕ್ಕೋತಾರೆ. ಅಂದರೆ ಅದು ಮಾರ್ಚಕ್ಕೆ ಅಲ್ಲಿ ಅಷ್ಟು ನಮ್ಮದು ಡಿಪಾಸಿಟ್ ಇತ್ತು, ಪ್ರೋಗ್ರೆಸ್ ಆಯ್ತು, ಬ್ಯಾಂಕ್ ನುಕ್ಸಾನ್ದಾಗಿಲ್ಲ, ಲಾಭದಾಗ ಐತೆ ಅಂತ ತೋರಿಸೋದಕ್ಕೆ ಮಾಡಿದಂಥ ಒಂದು 2025 ಮಾಡಿದಂಥ ಮಾರ್ಚ್ದಾಗ ಮಾಡಿದಂಥ ಒಂದು ವ್ಯವಹಾರ ನಿಮ್ಮ ಮುಂದೆ ಇಡತ್ತೀನಿ. ಬ್ಯಾಲೆನ್ಸ್ ಶೀಟ್ ಅಂದರೆ ಯಾವ ಬ್ಯಾಂಕಿನಿಂದ ಜಮಾ ಆಯ್ತು, ಎಲ್ಲಿ ಜಮಾ ಆಯ್ತು, ಎಂದು ಅವರು ವಿಡ್ರಾ ಮಾಡ್ಕೊಂಡ್ರು. ಮಾರ್ಚ್ 31ಕ್ಕೆ ಜಮಾ ಮಾಡ್ತಾರು, ಏಪ್ರಿಲ್ 5ಕ್ಕೆ ವಿಡ್ರಾ ಮಾಡ್ಕೋತಾರೆ. ಉಯ್ತು ದಾಖಲೆ, ಬಟ್ ಬ್ಯಾಂಕ್ ಹೆಸರು ಹೇಳೋದಿಲ್ಲ. ಆ ಶನತನ ಯಾವ ಬ್ಯಾಂಕ ಏನು ಅನ್ನೋದು ಪ್ರತಿಯೊಬ್ಬರು ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅಂದ್ರೆ ನಾನು ಹೇಳೋದು ಇಷ್ಟ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗೈತಿ, ಏನೈತಿ ಅನ್ನೋದು ಅರಿವು ಕುಡ್ದವ್ರು ನಾವು. ಈಗ ನಾವು ನೋಡ್ತಿರ್ತೇವೆ, ನಾವು ಯಾರು ಏನು ಕೇಳೋದಿಲ್ಲ ಅಂತೇಳಿ. ಯಾಕಂದ್ರೆ ನಮ್ಮ ಪತ್ರಕರ್ತರ ಮಿತ್ರ ಪಾಪ ಯಾಕೋ ಏನೋ ಬಾಯಿ ಮುಚ್ಕೊಂಡು ಕುಂತಾರೆ. ಈಗ ನಾನು ಸ್ಟೇಟ್ಮೆಂಟ್ ಕೊಡತ್ತೇನೆ, ಇದನ್ನು ಒಂದು ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್, ಇದ್ರಾಗ ಏನು ತಪ್ಪಿಲ್ಲ. ಆದರೆ ಲಾಭದಾಗೈತಿ, ನಮಗೆ ಈ ಡಿಪಾಸಿಟ್ ಕುಡಿಯೈತಿ ಅಂತ ಏನು ಹೇಳ್ತಾರಲ್ಲ, ಅವ್ರಿಗೆ ನಮಗೂ ಅದ್ರ ಮಾಹಿತಿ ಐತಿ, ಅರಿವು ಐತಿ. ಒಂದು ಪತ್ರಿಕಾಗೋಷ್ಠಿ ಮಾಡೋತ್ನಾಗ ಭಾಳ ಹುಷಾರಾಗಿ ಮಾಡೋದು. ಬರೀ ಯಾರು ಕೇಳೋದಿಲ್ಲ ಅಂದರೂ ಹೊರಗಿನವ್ರು ಕೇಳ್ತಾರೆ. ಯಾಕಂದ್ರೆ ಎಲ್ಲ ಪತ್ರಕರ್ತರ ಕೆಲವು ಮಂದಿ ಯಾಕೆ ಸುಮ್ಕೊಂಡತ್ತಾರಂತೂ ನಂಗೆ ಗೊತ್ತಿಲ್ಲ. ಇದನ್ನಂಕೆ ನಿಮ್ಗೆ ಉಯ್ತ ಡಾಕ್ಯುಮೆಂಟ್ ಹಾಕಿದೆನು. ಇಂಥ ನೀವು ಡಿಪಾಸಿಟ್ ಮಾಡಿ ಮಾರ್ಚ್ 31ಕ್ಕೆ ಡಿಪಾಸಿಟ್ ಮಾಡಿ ಏಪ್ರಿಲ್ದಾಗ ಮತ್ತು ಅವ್ನು ಹೊಳ್ಳಿ ರೊಕ್ಕ ತೊಗೊಂಡು 100 ಕೋಟಿ ರೂಪಾಯಿ ಬ್ಯಾಂಕ ಡಿಪಾಸಿಟ್ ಬರತೈತೆ ಅನ್ನೋದು ದಯಮಾಡಿ ಪತ್ರಿಕಾಗೋಷ್ಠಿ ಒಳಗೆ ಹೇಳಕ್ಕೆ ಹೋಗಬೇಡ್ರಿ. ಸುಧಾರಿಸ್ರಿ ಬ್ಯಾಂಕ್, ಇನ್ನೂ ಅವಕಾಶ ಐತಿ. ಆಮ್ಯಾಗ ನಿರ್ದೇಶಕರುಗಳಿಗೆ ಕಾಗದ ಪತ್ರ ಇಲ್ಲದ ಸಾಲದ ಕೊಟ್ಟದ ದಾಖಲೆಗಳು ನಮ್ಮ ಅಂತ್ಯಕ್ಕೆ ಅದಾವೆ. ಎಷ್ಟು ಮಂದಿ ಬಾಕಿ ಕಟ್ಬಾಕಿದಾರದಾರು ಐತಿ, ಯಾವ್ಯಾವ ಸಂಸ್ಥೆ ಅದು ಕೊಟ್ಟಿದೆ. ನಿಮ್ಗೊಂದು ಅವಕಾಶ ಕೊಡತ್ತೇವೆ ನಾವು, ಏನು ನಮಗೆಲ್ಲ ದಾಖಲೆ ಅದಾವು. ಅದಕ್ಕೆ ದಯಮಾಡಿ ಇದು ಯಾವ ಬ್ಯಾಂಕ ಏನು ಅನ್ನೋದು ನನ್ನ ವೀಕ್ಷಕರನ್ನು ಕಮೆಂಟ, ಶೇರ್ ಮುಖಾಂತರ, ಲೈಕ್ ಮಾಡೋ ಮುಖಾಂತರ ಹೇಳಬೇಕು. ಮತ್ತು ಆ ಒಂದು ಸಂಸ್ಥೆಗೆ ನನ್ನ ಪ್ರಾಮಾಣಿಕ ಕಳ್ಕಳಿ. ಯಾಕಂದ್ರೆ ದೊಡ್ಡ ಅಜ್ಜಾರು ಮಾಡಿದಂಥ ಒಂದು ದೊಡ್ಡ ಬ್ಯಾಂಕ, ಅದನ್ನು ಉಳಿಸ್ಕೊಂಡು ಹೋಗ್ರಿ. ಇನ್ನೂ ಅವಕಾಶ ಐತಿ. ತಪ್ಪು ತಿದ್ದಿ ನಡ್ಕೋರಿ, ನಿರ್ದೇಶಕರ ಸರಿಯಾದ ನಿರ್ಧಾರಗಳನ್ನ ತಗೋರಿ. ಯಾರೋ ಬಂದ ಏನೋ ಹೇಳ್ತಾರಂತ ಮಾಡಕ್ಕೆ ಹೋಗಿ ತಪ್ಪಿನಾಗ ಸಿಕ್ಕ ನಾಳೆ ಯಾರೂ ನಿಮ್ಗೆ ಆಗೋದಿಲ್ಲ, ನಾ ಕೈ ಎತ್ತಿ ಬಿಡ್ತಾರೆ. ಅದಕ್ಕೆ ನನಗೆ ಯಾಕೋ ಕಾಳಜಿ ಕಳಕಳಿಯಿಂದ ಆಡಳಿತ ಮಂಡಳಿಗೆ ನೀವು ಮಾಡಿದ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಐತಿ. ಇದು ಮತ್ತು ನಾವು ವಿತಂಡವಾದ ಮಾಡಿದರೆ ಇನ್ನೂ ಅನೇಕ ದಾಖಲೆಗಳನ್ನ ಹೆಸರು ಹೇಳಿ ಬಿಡುಗಡೆ ಮಾಡಬೇಕಾಗ್ತೈತೆ ಅಂತ ಗರ್ದಿಗಮ್ಮತ್ತ ನಿಮ್ಗೆ
ಒಂದು ವಿನಂತಿಯನ್ನು ಮಾಡ್ತೈತಿ, ಎಚ್ಚರಿಕೆಯನ್ನು ಕೊಡ್ತೈತಿ. ನಮಸ್ಕಾರ.